ಎಸ್, ಇದೊಂದು ತಮಿಳ್ ಶೋ ನಾನಾ ನೀನಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆಲ್ಮೋಸ್ಟ್ ಬಂದಿರೋರಲ್ಲಿ ಗಂಡ ಹೆಂಡತಿ ಒಂದಾಗಿ ಹೋಗಿರೋರು ಇದ್ದಾರೆ, ಒಂದಾಗಿದ್ದವರು ಅಲ್ಲಿಗೆ ಬಂದು ಡಿವೋರ್ಸ್ ತಗೊಂಡಿರೋರು ಇದ್ದಾರೆ. 100% ಒಂಚೂರು ಮಿಸ್ ಆಗ್ದಂಗೆ, ಒಂಚೂರು ಸುಳ್ಳು ಇಲ್ದಂಗೆ ನೀಟಾಗಿ ತಿಳಿಸ್ಕೊಡುವಂತಹ ಒಂದು ಶೋ. ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಶೋ ಅಂತಂದರೆ ಇದೆ ಅಂತ ನಾನು ಹೇಳ್ತೀನಿ. ಈಗಿನ ಕಾಲದಲ್ಲೂ ಅಂಥ ಹುಡುಗರು ಇದ್ದಾರಾ? ನನಗೆ ಶಾಕ್ ಆಯಿತು ಸೀರಿಯಸ್ ಆಗಿ. ಗಂಡ ಹೆಂಡತಿ ಅಂತಂದಾಗ ಇಬ್ಬರು ಒಬ್ರನ್ನೊಬ್ರು ಬೆರೆತು ಸೊ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ನಮ್ಮಿಬ್ರಿಗೆ ಏನಿಷ್ಟ ಅಂತ ಬದುಕದೇ ಗಂಡ ಹೆಂಡತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ನಾನು ಮಾತಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಬರೋಣ. யார் சொன்னா இது? ரைட்டா? உங்க வீட்ல எத்தனை இன்ச் டிவி வாங்கிருக்கீங்க? 43. யார் சொன்னா? அவங்க தான், அம்மா தான். என்ன கலர் சோஃபா? ரெட் கலர். அது யாரு டிசைட் பண்ணா? இது யாருடைய டேஸ்ட்ல இந்த வீடு இருக்கு? உங்க அம்மா டேஸ்ட்ல தானே இருக்கு. ஆனா அங்க வாழ்றது யாரு? நாங்க. நீங்க ரெண்டு பேரும் தானே. அப்ப அது உங்க டேஸ்ட்ல தானே இருக்கணும். பிங்க் கலர்ல ஸ்கிரீன் போடணும், சிகப்பு கலர் சோஃபா போடணும். அவங்க அம்மா சொன்னா நீங்க ஒத்துப்பீங்களா? அதுல மட்டும் யாரும் ஒரு பேச்சுக்கு கூட கன்சிடர் பண்ணுவது கூட இதுவரைக்கும் யாரும் சொல்லல. உங்க அம்மாவை வீட்டை கொஞ்சம் ஆர்கனைஸ் பண்ணி. ಎಸ್, ಇದೊಂದು ತಮಿಳ್ ಶೋ ನಾನಾ ನೀನಾ ಅಂತ ಹೇಳ್ಬಿಟ್ಟು ತಮಿಳಲ್ಲಿ ಒಂದು ಶೋ ನಡೆಯುತ್ತೆ. ಗೋಪಿ ಅಣ್ಣ ಯಾವಾಗಲೂ ಅವ್ರು ನಿಂತಿರ್ತಾರೆ ಸ್ಟೇಜ್ ಮೇಲೆ. ಇನ್ನೂ ಒಂದಿಬ್ರು 3 ಜನ ಆ್ಯಂಕರ್ಸ್ ಅಥವಾ ಹೋಸ್ಟ್ ಅಂತ ಏನು ಹೇಳ್ತೀವಿ ಅವ್ರು ಇರ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಬಂದಿರೋರಲ್ಲಿ ಗಂಡ ಹೆಂಡತಿ ಒಂದಾಗಿ ಹೋಗಿರೋರು ಇದ್ದಾರೆ, ಒಂದಾಗಿದ್ದವರು ಅಲ್ಲಿಗೆ ಬಂದು ಡಿವೋರ್ಸ್ ತಗೊಂಡಿರೋರು ಇದ್ದಾರೆ. ಸೊ ಈ ಒಂದು ಪ್ರೋಗ್ರಾಮಲ್ಲಿ ಒಂದೊಂದಿಷ್ಟು ಈಗಿನ ಜನ್ರೇಷನ್ ಅವ್ರಿಗೆ ಏನು ಬೇಕು ಕರೆಕ್ಟಾಗಿ ಅದನ್ನು 100% ಒಂಚೂರು ಮಿಸ್ ಆಗ್ದಂಗೆ, ಒಂಚೂರು ಸುಳ್ಳು ಇಲ್ದಂಗೆ ನೀಟಾಗಿ ತಿಳಿಸ್ಕೊಡುವಂತಹ ಒಂದು ಶೋ. ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಶೋ ಅಂತಂದರೆ ಇದೆ ಅಂತ ನಾನು ಹೇಳ್ತೀನಿ. ಸಿಂಪಲ್ ಏನಿಲ್ಲ, ಕೇಳ್ತಾರೆ ಸ್ಟೇಜ್ ಮೇಲೆ, ನಿಮ್ಮಲ್ಲಿರುವಂತಹ ಸ್ಕ್ರೀನ್ ಕಲರ್ ಯಾವುದು? ಪಿಂಕ್ ಕಲರ್. ಯಾರು ಹೇಳಿದ್ದು ಪಿಂಕ್ ಕಲರ್ನ ಹಾಕೋಕ್ಕೆ? ಹುಡುಗಿ ತಾಯಿ ಹೇಳಿರೋದು ಪಿಂಕ್ ಕಲರ್ ಹಾಕಬೇಕು ಅಂತ. ನಿಮ್ಮಲ್ಲಿ ಸೋಫಾ ಕಲರ್ ಯಾವುದು? ಸೊ ಅದನ್ನು ಕೂಡ ಯಾರು ಹೇಳಿರೋದು? ಹುಡುಗಿ ತಾಯಿ ಹೇಳಿರೋದು. ನಿಮ್ಮಲ್ಲಿ ಎಷ್ಟು ಇಂಚು ಟಿ ವಿ ಇದೆ? 43 ಇಂಚ್ ಟಿ ವಿ ಇದೆ. ಯಾರು ಹೇಳಿರೋದು 43 ಇಂಚ್ ಟಿ ವಿ ತೊಗೊಂಬರೋಕ್ಕೆ? ನಮ್ಮಮ್ಮ ಹೇಳಿರೋದು ಅಂತ. ಅವಳು ಎಲ್ಲದಕ್ಕೂ ನಮ್ಮಮ್ಮ ಹೇಳಿರೋದು ಅಂತ ಅಂತಾಳೆ. ಸೊ ಗೋಪಿ ಅಣ್ಣ ಕೇಳ್ತಾರೆ, ಅದೇ ನಿಮ್ಮ ಗಂಡನ ತಾಯಿ ಏನಾದರೂ ಈ ಕಲರ್ ಟಿ ವಿ, ಈ ಕಲರ್ ಸೋಫಾ, ಈ ಕಲರ್ದು ಸ್ಕ್ರೀನ್ ಹಾಕಬೇಕು ಅಂದರೆ ನೀವು ಒಪ್ಕೊಳ್ತೀರಾ? ಇಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅಂದರೆ, ಆ ಮನೇಲಿ ಬದುಕಬೇಕಾಗಿರೋದು ನೀವು, ಆ ಮನೇಲಿ ಇರಬೇಕಾಗಿರೋರು ನೀವು, ಆ ಮನೇನ ಅನುಭವಿಸ್ಬೇಕಾಗಿರೋದು ನೀವಿಬ್ರು. ನಿಮ್ಮಿಬ್ರು ಟೇಸ್ಟ್ ಇಲ್ದಂಗೆ ನಿಮ್ಮಮ್ಮನ ಟೇಸ್ಟ್ನ ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡ್ರೆ ಅದು ಯಾರ ಮನೆ ಅಂತ ಅನ್ನಿಸ್ಕೊಳ್ಳುತ್ತೆ? ಅಮ್ಮ ಮನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ನನಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತಂದರೆ, ಈಗಿನ ಕಾಲದಲ್ಲೂ ಅಂಥ ಹುಡುಗರು ಇದ್ದಾರಾ? ನನಗೆ ಶಾಕ್ ಆಯಿತು ಸೀರಿಯಸ್ ಆಗಿ. ಈಗಿನ ಕಾಲದಲ್ಲಿ ತನ್ನ ಹೆಂಡತಿನೇ ಈ ಕಲರ್ ಸ್ಕ್ರೀನ್ ಹಾಕೊಳ್ಳೋಣ, ಈ ಕಲರ್ದು ಬೆಡ್ಶೀಟ್ ಹಾಕಬೇಕು ಮನೇಲಿ, ಈ ಪಾಟ್ ಇಲ್ಲೇ ಇಡಬೇಕು, ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಇಡಬೇಕು ಅಂತ ಕೇಳಿದ್ರೆ ಹುಡುಗಿರ ಮಾತೇ ಕೇಳಲ್ಲ. ಪಾಪ ಅದ್ಯಾರೋ ಅಮಾಯಕ ಅನಿಸುತ್ತೆ. ಹುಡುಗಿ ತಾಯಿ ಹೇಳಿರೋ ಮಾತನ್ನೆಲ್ಲ ಕೇಳಿ ಅವ್ರ ಮನೇಲೆಲ್ಲ ಫುಲ್ ಆರ್ಗನೈಸ್ ಏನೆಲ್ಲ ಇದೆ, ಆರ್ಗನೈಸ್ ಮಾಡಿರೋ ಎಲ್ಲ ಐಟಮು ಅವ್ರ ತಾಯಿ ಯಾವ ಕಲರು, ಎಷ್ಟು ಇಂಚು, ಇದೇ ಕಲರು, ಇದಿಲ್ಲೇ ಇಡಬೇಕು ಅಂತ ಏನು ಹೇಳಿದಾರೋ ಅದನ್ನೇ ಮಾಡಿದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಬೆಳಗಿಂದ ಸಂಜೆವರೆಗೂ ಗಂಡ ಹೆಂಡತಿ ಒಂದಷ್ಟು ಜನ ಅತ್ತೆ ಮಾವನ ಜೊತೆ ಇರ್ತಾರೆ, ಒಂದಷ್ಟು ಜನ ಗಂಡ ಹೆಂಡತಿ ಸಪ್ರೇಟ್ ಇರ್ತಾರೆ. ಸಪ್ರೇಟ್ ಇರುವಾಗ ನಿಮಗೊಂದು ಫ್ರೀಡಮ್ ಅಂತ ಹೇಳಬಹುದು. ನೀವು ಗಂಡ ಹೆಂಡತಿ, ನೀವು ಯಾವ ಮೂಲೆಯಲ್ಲಿ ಏನು ಬೇಕು, ಯಾವ ವಸ್ತು ಇಟ್ಟರೆ ನಮ್ಮಿಬ್ರಿಗೆ ಖುಷಿ ಆಗುತ್ತೆ, ನನ್ನ ಗಂಡನಿಗೆ ಏನು ವಸ್ತು ಕಂಡ್ರೆ ಇಷ್ಟ, ಅಥವಾ ನನಗೆ ಯಾವ ವಸ್ತು ಇಷ್ಟ, ಯಾವ ಕಲರ್ ಇಷ್ಟ. ಸೊ ನಾವೇ ಇಮ್ಯಾಜಿನೇಷನ್ ಮಾಡಿ, ಪಿಂಕ್ ಕಲರ್ ಸ್ಕ್ರೀನ್ ಏನು ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಅದೇ ಕ್ರೀಮ್ ಕಲರ್, ಲೈಟ್ ವೈಟ್ ಅಂದರೆ ಲೈಟ್ ಕ್ರೀಮ್ ಕಲರ್, ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ನಮಗೆ ಅನಿಸುತ್ತೆ. ಸೊ ಅವ್ರು ನಿಜ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತನ್ನ ಹೆಂಡತಿ ತಾಯಿ ಇಷ್ಟಪಟ್ಟಿರೋ ಎಲ್ಲ ಕಲರ್ಸು ಮನೆ ಒಳಗಡೆ ಇದೆಯಲ್ಲ, ಆಲ್ಮೋಸ್ಟ್ ಹುಡುಗರೆಲ್ಲ ಸ್ವಲ್ಪ ಈ ಪಿಂಕ್ ಗಿಂಕೆಲ್ಲ ಜಾಸ್ತಿ ಬಾಯ್ಸ್ ಲೈಕ್ ಮಾಡಲ್ಲ. ನಾರ್ಮಲಾಗಿ ಲೈಟ್ ಕಲರ್ ಇರಲಿ ಮನೆ, ಹಾಗೆ ಹೆಂಗೆ ಅಂತ ಅಂತಾರೆ. ಸೊ ಇವ್ರು ಹೇಳಿರೋದನ್ನೆಲ್ಲ ಒಪ್ಕೊಂಡು ಮನೇಲಿ ಎಲ್ಲ ಆರ್ಗನೈಸ್ ಅವ್ರು ಹೇಳ್ದಂಗೆ ಬಿಟ್ಕೊಂಡಿದ್ದಾರೆ ಅಂದರೆ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಸಂಜೆ ಮನೆಗೆ ಹೋಗ್ತಿದ್ದಂಗೆ ನಮಗೊಂದು ವೈಬ್ ಬರಬೇಕು, ಇದು ನನ್ನ ಮನೆ, ನನಗಿಷ್ಟ ಆಗಿರೋ ವಸ್ತುಗಳೆಲ್ಲ ಕಣ್ಮುಂದೆ ಇದೆ ಅಂತ ಹೇಳ್ಬಿಟ್ಟು. ಯಾರಿಗೋ ಇಷ್ಟ ಆಗಿರೋ ವಸ್ತುಗಳನ್ನ ಮನೇಲಿ ಇಟ್ಕೊಂಡು ಏನು ಮಾಡೋದಕ್ಕೆ? ಮನೇಲಿ ಹೋದರೆ ಒಂಥರ ಕಿರಿಕಿರಿ ಅನ್ನಿಸ್ತಿರೋದು. ಆ ಕಲರ್ ಸ್ಕ್ರೀನ್ ಇಷ್ಟ ಆಗ್ತಿರಲ್ಲ, ಆ ಕಲರ್ದು ಬೆಡ್ಶೀಟ್ ಇಷ್ಟ ಆಗ್ತಿರಲ್ಲ. ಯಾಕೆ ನಾವು 43 ಇಂಚಸ್ದೇ ಟಿ ವಿ ತೊಗೋಬೇಕಾಗಿತ್ತು, 50+ ಇಂಚಸ್ದು ನಾವು ಟಿ ವಿ ತೊಗೋಬೋದಾಗಿತ್ತು. ಅವ್ರ ಅಮ್ಮ ಹೇಳಿದ್ರು ಅಂತ ಇದನ್ನೇ ತೊಗೊಂಡ್ವಿ.
ಈ ಥರ ಎಲ್ಲ ಬರುತ್ತೆ. ಸೊ ಗಂಡ ಹೆಂಡತಿ ಅಂತಂದಾಗ ಇಬ್ಬರು ಒಬ್ರನ್ನೊಬ್ರು ಬೆರೆತು ಸೊ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ನಮ್ಮಿಬ್ರಿಗೆ ಏನಿಷ್ಟ ಅಂತ ಬದುಕದೇ ಗಂಡ ಹೆಂಡತಿ. ಅವ್ರು ಯಾರಿಗೋ ಏನೋ ಇಷ್ಟ, ಇವ್ರು ಯಾರಿಗೋ ಏನೋ ಇಷ್ಟ, ಹಂಗೆ ನಾವು ಬದುಕ್ತೀವಿ ಅಂತಂದ್ರೆ ಅದು ವೆರಿ 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 ರಾಂಗ್. ಈಗ ಅವರೇ ಗೋಪಿ ಅಣ್ಣನ ಕೇಳ್ದಂಗೆ ಹುಡುಗನ ತಾಯಿ ಏನಾದರೂ ಈ ಕಲರ್ ಅಂತ ಹೇಳಿದರೆ ನೀವು ಒಪ್ಕೊತಿದ್ರಾ ಅಂತ ಕೇಳಿದಾಗ ಹಾಂ ಒಪ್ಕೊತಿದ್ದೆ ಅಂತಂದಿದ್ರೆ ಅದು ಗುಡ್ ಆನ್ಸರ್. ಯಾರು ಒಂದು ನಮ್ಮ ತಾಯಿ ಹೇಳೋ ಬುದ್ಧಿನ ಕೇಳಬೇಕು, ನಮ್ಮ ತಾಯಿ ಹೇಳೋ ಬುದ್ಧಿನ ಕೇಳ್ತಿದ್ದೀವಿ ಅಂದಾಗ ಅವ್ರ ತಾಯಿ ಹೇಳೋ ಬುದ್ಧಿನೂ ಕೇಳಬೇಕು. ಇಲ್ವಾ, ನಮ್ಮ ತಾಯಿ ಹೇಳೋ ಬುದ್ಧಿನೂ ಕೇಳಬಾರ್ದು, ಬೇರೆ ಯಾರ ತಾಯಿ, ಗಂಡನ ತಾಯಿ ಆಗಿರ್ಬೋದು, ಯಾರ ತಾಯಿ ಆಗಿರ್ಬೋದು, ಯಾರು ಹೇಳೋ ಮಾತನ್ನು ಕೇಳಬಾರ್ದು. ಇಲ್ಲ ನಾನು ನಮ್ಮಮ್ಮನ ಮಾತು ಮಾತ್ರ ಕೇಳ್ತೀನಿ, ನನ್ನ ಗಂಡನಮ್ಮ ಏನು ಹೇಳಿದ್ರು ಕೇಳಲ್ಲ ಅಂತಂದರೆ ಅದು ಲಿಟ್ರಲಿ ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಮ್ಮಮ್ಮ ನಮ್ಮನ್ನು ಹೆಂಗೆ ಪ್ರೀತಿಸ್ತಾರೋ ಆ ಹುಡುಗನಮ್ಮನೂ ಕೂಡ ಹಾಗೆ ಅವ್ರನ್ನ ಪ್ರೀತಿಸ್ತಾರೆ. ನಮ್ಮ ತಾಯಿಯಂದಿರು ಹಿಂಗೆ ಅಯ್ಯೋ ಈ ಕಲರ್ ಇದ್ರೆ ಚೆನ್ನಾಗಿರುತ್ತೆ, ಈ ಥರ ಮನೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ತಾಯಿ ಹೆಂಗೆ ಹೇಳ್ತಾರೋ ಸೊ ಹುಡುಗನ ತಾಯಿನೂ ಹಂಗೆ ಹೇಳ್ಬಹುದಲ್ವಾ, ಇಲ್ಲಿ ಈ ಕಲರ್ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲಿ ಇದ್ದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮೇ ಬಿ ಅವರಿಬ್ರದ್ದು ಮದುವೆ ಆಗಿ ಸುಮಾರು ವರ್ಷಗಳಾಗಿದೆ ಅಂತ ಅನ್ಸುತ್ತೆ. ಒಂದು ಅಂತಂದ್ರೆ ಒಂದು 5 years ಪ್ಲಸ್ ಆಗಿರಬಹುದು. ಸೊ 5 ವರ್ಷದಿಂದನೂ ಹುಡುಗಿ ತಾಯಿ ಏನು ರೂಲ್ ಮಾಡ್ತಾರೆ, ಯಾವ ಕಲರ್ ಎಷ್ಟು ಇಂಚ್ ಅದನ್ನ ಹೇಳ್ತಾರೋ ಅದನ್ನೇ ತನ್ನ ಮನೇಲಿ ಇಟ್ಕೊಂಡಿದ್ದಾರೆ ಅಂದರೆ ಲಿಟ್ರಲಿ ನನಗೆ ಶಾಕ್ ಆಯಿತು ಈ ವಿಡಿಯೋ ನೋಡಿ. ಆಲ್ಮೋಸ್ಟ್ ನಾನು ಈ ಶೋನ ಒಂದು 3 to 4 yearsಯಿಂದ ನೋಡ್ತಾನೆ ಇದ್ದೀನಿ. ಅಲ್ಟಿಮೇಟ್ ಶೋ ಅಂತ ಹೇಳ್ಬೋದು. ಬಟ್ ತಮಿಳ್ ಅರ್ಥ ಆದವ್ರಿಗೆ ಅದು ಗೊತ್ತಾಗುತ್ತೆ ಆ ಶೋಲಿ ಏನು ನಡೀತಿದೆ ಏನು ನಡೀತಿಲ್ಲ ಅಂತ ಹೇಳ್ಬಿಟ್ಟು. ಆ ಶೋ ಸಖತ್ ಮೀನಿಂಗ್ಫುಲ್ ಆಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಯಾರು ಏನು ತಿಳ್ಕೊಬೇಕು, ಏನು ತಿಳ್ಕೊಳ್ಬಾರ್ದು, ಎಲ್ಲಿವರೆಗೂ ಮಾತ್ರ ನಾವು ತಿಳ್ಕೊಬೇಕು, ಯಾರಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು, ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ ಆಗಿದೆ. ಸಮ್ಟೈಮ್ಸ್ ಹುಡುಗರನ್ನ ಮತ್ತು ಹುಡುಗಿರನ್ನ ಅಥವಾ ಹುಡುಗಿರನ್ನ ಅಂದರೆ ಹುಡುಗಿರು ವರ್ಸಸ್ ಹುಡುಗಿರನ್ನ ಕೂರಿಸಿ ಡಿಬೇಟ್ನ ಮಾಡ್ತಿರ್ತಾರೆ. ಕಾಸ್ಟ್ಯೂಮ್ ಬಗ್ಗೆ ಆಗಿರಬಹುದು, ಅವರವರ ಕಂಫರ್ಟ್ ಬಗ್ಗೆ ಆಗಿರಬಹುದು, ಒಂದಷ್ಟು ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವು ನೋಡಿ ಆ ಶೋನ, ಅದ್ಭುತವಾಗಿರುತ್ತೆ ಅದು. ಎಲ್ಲ ಥರದ್ದು ತಿಳ್ಕೊಳ್ಳೋಕ್ಕೆ. ಮತ್ತು ಆ ಗೋಪಿ ಅಣ್ಣ ಅನ್ನೋರು ಈಗ ನಾರ್ಮಲ್ ಆಗಿ ನಾವು ಅಂತೀವಲ್ವಾ, ಈ ಬುದ್ಧಿ ಹೇಳೋರೆ ಅವ್ರ ತಲೆಯಲ್ಲಿ ಬುದ್ಧಿ ಇರಲ್ಲ, ಅವರೇ ಅವ್ರ ಫ್ಯಾಮಿಲಿನ ಹೆಂಗೆಂಗೋ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಈ ಗೋಪಿ ಅಣ್ಣನ ಫ್ಯಾಮಿಲಿ ಅದ್ಭುತವಾಗಿದೆ. ಅವ್ರ ಹೆಂಡತಿ ಜೊತೆ ಆಗಿರ್ಬೋದು, ಅವ್ರ ಮಕ್ಕಳ ಜೊತೆ ಆಗಿರ್ಬೋದು ಅದ್ಭುತವಾಗಿ ಜೀವನ ಮಾಡ್ತಿದ್ದಾರೆ. ಅವ್ರದ್ದು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಿದ್ದಾರೆ. ಅವ್ರ ಹೆಂಡತಿಗೆ ರೆಸ್ಪೆಕ್ಟ್ ಕೊಡೋ ರೀತಿ ಆಗಿರಬಹುದು, ಪ್ರತಿಯೊಂದು ಕೂಡ. ಬಟ್ ಈ ಶೋ ಅಲ್ಲಿ ಒಂದಷ್ಟು ತಿಳ್ಕೊಳ್ಳೋದು ತುಂಬ ಇದೆ, ಒಂದಷ್ಟು ಅಲ್ಲ ತುಂಬ ಇದೆ. ಆ ಭಾಗದಲ್ಲಿ ಮೇ ಬಿ ತುಂಬ ಮೆಚುರಿಟಿ ಕಡಿಮೆ ಅಂತ ಅನ್ಸುತ್ತೆ. ನನಗೆ ಅನಿಸಿರೋದು ಆ ಶೋ ನೋಡ್ದಂಗೆ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ಅಂದರೆ ಈಗ ಈ ಥರ ಹೇಳಿದ್ರೆ ಹುಡುಗಿರಿಗೆ ಅಲ್ಲ ನಿಮ್ಮ ಗಂಡನ ತಾಯಿ ಕೂಡ ಹೇಳಿದ್ರೆ ನೀವು ಒಪ್ಕೊಳ್ತೀರಾ ಅಂದಾಗ ಇಲ್ಲ ಅಂತಲೇ ವಾದ ಮಾಡ್ತಾರೆ. ಈ ನಮ್ಮ ಸೈಡೆಲ್ಲ ಬಂದಾಗ ಈ ಕಡೆ ನಮ್ಮ ಮುಂದೆ ಒಪ್ಕೊತಿದ್ದೀರಾ, ಅವರ ಮುಂದೆ ಒಪ್ಕೊತೀರಾ ಅಂದರೆ ಏನು ಮಾಡೋಂಗಿಲ್ಲ, ವಿಧಿ ಇಲ್ಲ. ಅಟ್ಲೀಸ್ಟ್ ಬಾಯಿ ಮಾತಿಗಾದ್ರೂ ಹ್ಞೂ ಅಂತ ಹೇಳ್ತಾರೆ, ಒಪ್ಕೊಂಡ್ಲೇಬೇಕು. ಈಗ ಅತ್ತೆ ಮಾತನ್ನ ಒಪ್ಕೋಬೇಕು, ಅಮ್ಮನ ಮಾತನ್ನ ಒಪ್ಕೊಳ್ಳೋದು ಬಿಡೋದು ಸೆಕೆಂಡ್ರಿ. ಆಲ್ಮೋಸ್ಟ್ ಮದುವೆ ಆಗುವಾಗ ತಾಯಿನೇ ಹೇಳ್ಕಳ್ಸಿರ್ತಾರೆ, ನಿಮ್ಮ ಅತ್ತೆ ನಿಮ್ಮ ಮಾವ ಒಂದು ಮಾತಂದರೆ ಒಂದು ಮಾತು ಏನಾದರೂ ಆಡಿದ್ರೆ ಅಡ್ಜಸ್ಟ್ ಮಾಡ್ಕೋ, ಏನು ಬೇಜಾರು ಮಾಡ್ಕೊಬೇಡ, ಅರ್ಟ್ ಮಾಡ್ಕೋಬೇಡ, ಮತ್ತು ತಿರುಗಿಸಿ ಏನು ಹೇಳಬೇಡ, ಏನೋ ಅವ್ರು ದೊಡ್ಡವರು ಒಂದು ಮಾತು ಅಂತಾರೆ ಅಂತ ಈ ರೀತಿಯಾಗಿ ಹೇಳಿ ಕಳಿಸ್ತಾರೆ. ಬಟ್ ಇಲ್ಲಿ ಫುಲ್ ಇವ್ರ ಅಮ್ಮಂದೇ ರೂಲು, ಇದೇ ಕಲರ್ ಚಾಪೆ, ಇದೇ ಕಲರ್ ವಾಷಿಂಗ್ ಮಿಷಿನ್, ಇದೇ ಕಲರ್ TV, ಇದೇ ಕಲರ್ ಸೋಫಾ, ಇದೇ ಕಲರ್ ಸ್ಕ್ರೀನು. ಸೊ ಈ ಥರ ಬಂದಾಗ ಸ್ವಲ್ಪ ಹುಡುಗರು ಸ್ವಲ್ಪ ಈಗೋ ಆ ಥರ ಎಲ್ಲ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದ್ಸಲ ಈಗ ಈ ಹುಡುಗ ಆಗೋರ್ತಿಗೆ ಓಕೆ ಫೈನ್ ಅಕ್ಸೆಪ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ಅಂತ ಅಂದ್ಕೊಳ್ಳೋಣ. ಬಟ್ ಎಲ್ಲರೂ ಇದೇ ಥರ ಇರಬೇಕು ಅಂತ ಏನಿಲ್ವಲ್ಲ. ಸೊ ಅವ್ರು ಅಪೋಸ್ ಮಾಡಿದ್ರೆ ಇಲ್ಲ ನನಗೆ ಈ ಕಲರ್ ಇಷ್ಟ ಇಲ್ಲ, ನಿಮ್ಮಮ್ಮಂಗೆ ಇಷ್ಟ ಅಂತಂದರೆ ಅದನ್ನು ನಿಮ್ಮಮ್ಮನ ಮನೇಲಿ ಹಾಕ್ಕೊಳಕ್ಕೆ ಹೇಳು, ನನ್ನ ಮನೇಲಿ ಬೇಡ ಅದು ಅಂತ ಅಕಸ್ಮಾತ್ ಹೇಳಿದ್ದಿದ್ರೆ ಅದೆಷ್ಟು ಹರ್ಟ್ ಆಗುವಂತಹ ವಿಚಾರ. ಸೊ ನಾನು ಏನು ಹೇಳೋದಂದರೆ ಕೊನೆಯದಾಗಿ ಮನೆ ಅನ್ನೋದು ಗಂಡ ಹೆಂಡತಿ ಭೂಮಿ ಮೇಲಿರುವಂತಹ ಸಂಬಂಧಗಳಲ್ಲಿ ಅದೇನೋ ಶ್ರೇಷ್ಠವಾದ ಸಂಬಂಧ ಅಂತಂದರೆ ಗಂಡ ಹೆಂಡತಿ ಸಂಬಂಧ ಅಂತ ಎಲ್ಲ ಕಡೆ ನಾನು ಕೇಳಿದ್ದೀನಿ. ಯಾಕಂದರೆ ಅಮ್ಮ ತಾನು ಜನ್ಮ ಕೊಟ್ಟಿದ್ದೀನಿ ಅಂತ ಪ್ರೀತಿಸ್ತಾರೆ, ಇನ್ನು ಅಕ್ಕ ತಂಗಿರು ನಮ್ಮ ಒಡ ಹುಟ್ಟಿದವರು ಅಂತ ಪ್ರೀತಿಸ್ತಾರೆ. ಸೊ ಇವಳಿಗೆ ಒಂದು ಸಂಬಂಧ ಇರಲ್ಲ, ಏನಿರಲ್ಲ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅವಳ ಜೀವನದ ಲೈಫ್ ಸ್ಟೈಲ್ ಆಗಿರಬಹುದು, ಲೈಫ್ ಆಗಿರ್ಬೋದು ಕಂಪ್ಲೀಟ್ಲಿ ಡಿಫ್ರೆಂಟು. ನಾವೇ ಡಿಫ್ರೆಂಟ್, ಅವರೇ ಡಿಫ್ರೆಂಟ್. ಬಟ್ ಎಲ್ಲೋ ಇದ್ದವರು ಎಲ್ಲೋ ಸೇರಿ ಮದುವೆ ಅನ್ನೋ ಒಂದು ಬಂಧಕ್ಕೆ ಸಿಕ್ಕಾಕೊಂಡು ಬರೀ 3 ಗಂಟೆಗೆ ಒಳಗಾಗಿ ಅವಳಿಗೆ ಎಲ್ಲದನ್ನೂ ಬಿಟ್ಟು ಬರ್ತಾಳೆ ಅಂತಂದಾಗ ಇವರು ಕೂಡ ಎಲ್ಲದನ್ನೂ ಬಿಟ್ಟು ಹೋಗ್ತಾರೆ ಅಂತ ಅನ್ನುವಾಗ, ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ಯೂಚರ್ ಅಂತ ಅಂದ್ಕೊಳ್ತಾರೆ ಅನ್ನುವಾಗ ನೀವು ನಿಮಗೋಸ್ಕರ ಬದುಕಬೇಕು. ನಮ್ಮಮ್ಮ ಹೇಳಿದ್ರು, ಅವರಮ್ಮ ಹೇಳಿದ್ರು, ಇನ್ನು ನಾಳೆ ನಿಮ್ಮಮ್ಮ ಹೇಳ್ಕೊಡ್ತಾರೆ ಮನೆ ಮಾರಿ ಅಂತೇಳ್ಬಿಟ್ಟು ಮಾಡೋಕ್ಕಾಗತ್ತಾ? ಸೊ ಅದಕ್ಕೆ ನನ್ನ ಒಪಿನಿಯನ್ ಫೈನಲ್ ಆಗಿ ಗಂಡ ಹೆಂಡತಿ ಅಂತಂದಾಗ ಅದು ನಿಮ್ಮಿಬ್ಬರು ಡಿಸಿಷನ್ ಮಾತ್ರ ಆಗಿರಬೇಕು. ನಿಮ್ಮಿಬ್ರದೇ, ಅವ್ರ ತಂದೆ ತಾಯಿನೂ ಬೇಡ, ನಿಮ್ಮ ತಂದೆ ತಾಯಿನೂ ಬೇಡ. ಮದುವೆ ಮಾಡೋದೇ
ನೀವಿಬ್ರು ಅರ್ಥ ಮಾಡಿಕೊಂಡು ನಿಮಗೆ ಅವ್ರಿಗೆ ನೀವು ಬೇಕು ಅಂತಲೇ ಮದುವೆ ಮಾಡೋದು. ನನ್ನ ಮಗ ಒಬ್ಬನೇ ಆಗ್ಬಿಡ್ತಾನೆ ಫ್ಯೂಚರಲ್ಲಿ, ನನ್ನ ಮಗಳು ಒಬ್ಬಳೇ ಆಗ್ಬಿಡ್ತಾಳೆ ಫ್ಯೂಚರಲ್ಲಿ, ಓಕೆ ಇವನಿಗೆ ಅವಳು ಅವನಿಗೆ ಇವಳು ಅಂತಲೇ ಮದುವೆ ಮಾಡಿರ್ತಾರೆ. ನೀವು ಯಾಕೆ ಅವರ ಅಪ್ಪ ಅಮ್ಮನ ಒಪಿನಿಯನ್ನು, ನಿಮ್ಮ ಅಪ್ಪ ಅಮ್ಮನ ಒಪಿನಿಯನ್ ಎಲ್ಲಾರ್ದು ಏನು ಕೇಳೋಕೆ ಹೋಗಬೇಕು? ಖುಷಿ ಇದೆಯಾ, ಇಬ್ಬರಿಗೂ ಖುಷಿ ಇದೆಯಾ, ಯಾರ ಒಪಿನಿಯನ್ ಬೇಕಾದರೂ ತೊಗೋಬೇಕು. ಒಬ್ರಿಗೆ ಆಪೋಸಿಟ್ ಪರ್ಸನಿಗೆ ಖುಷಿ ಇಲ್ಲ, ನನ್ನ ಗಂಡನಿಗೆ ಖುಷಿ ಇಲ್ಲ ಅಥವಾ ನನ್ನ ಹೆಂಡತಿಗೆ ಖುಷಿ ಇಲ್ಲ, ಆದರೆ ನಮ್ಮಮ್ಮ ಹಿಂಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತಂದಾಗ ಅದನ್ನು ತೊಗೋಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಈಗ ಎಕ್ಸಾಂಪಲ್, ಅವರ ತಾಯಿಗೆ ಅವರಮ್ಮ ಹಂಗೆ ಹೇಳ್ಕೊಟ್ಟಿದ್ದಿದ್ರೆ ಇದನ್ನು ಅಕ್ಸೆಪ್ಟೇ ಮಾಡ್ತಿರ್ಲಿಲ್ಲ ಅವ್ರ ತಂದೆ ಕೂಡ, ಹುಡುಗಿ ತಂದೆ ಕೂಡ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ನಿಮ್ಮಮ್ಮ ಅವ್ರ ಮನೇಲಿ ಮಾಡ್ಕೊಳಕ್ಕೆ ಹೇಳೋ, ಇದು ನನ್ನ ಮನೆ ಅಂತ ಹೇಳಿರೋರು. ಸೊ ಕೊನೆಯದಾಗಿ ನಂದು ಅಷ್ಟೇ ಮಾತು, ಗಂಡ ಹೆಂಡತಿ ಅಂತಂದರೆ ಶ್ರೇಷ್ಠವಾದ ಸಂಬಂಧ. ನೀವಿಬ್ರು ಚೆನ್ನಾಗಿರಬೇಕು ಅಂತಂದರೆ ನಮ್ಮಿಬ್ರಿಗೆ ಏನು ಬೇಕು, ನಾವಿಬ್ರು ಹೆಂಗಿರಬೇಕು, ನಮ್ಮಿಬ್ರಿಗೆ ಮನೇಲಿ ಏನಿದ್ರೆ ಇಷ್ಟ ಆಗುತ್ತೆ, ಏನಿಲ್ಲ ಅಂದರೆ ಇಷ್ಟ ಆಗಲ್ಲ. ಸೊ ಇದನ್ನು ನೀವಿಬ್ಬರೇ ಅರ್ಥಕೊಂಡು ತಿಳ್ಕೊಂಡು ಬಾಳಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.